ಹಾಗೆ ಬರಲಿ ರಾಮ ಸಾಬ ವಿಗ್ರಹ ಮಾಡಿ ಅದನ್ನು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಪಟ್ಟಾಭಿಷೇಕ ಕಟ್ತಾರೆ ಅಯೋಧ್ಯೆಗೆ. ಆ ಪಟ್ಟಾಭಿಷೇಕ. ಹಲೋ ವೀಕ್ಷಕರೇ, ಇಂದು ನಾವು ರಾಮದೇವರ ಬೆಟ್ಟದ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ನೋಡೋಣ. ರಾಮದೇವರ ಬೆಟ್ಟವು ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯಲ್ಲಿ ಸುಂದರವಾದ ಭೂದೃಶ್ಯದ ನಡುವೆ ನೆಲೆಸಿರುವ ರಾಮದೇವರ ಬೆಟ್ಟವು ಪ್ರಾಕೃತಿಕ ಸೌಂದರ್ಯವನ್ನು ಮಾತ್ರವಲ್ಲದೆ ಶ್ರೀಮಂತ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಪ್ರಮುಖ ಬೆಟ್ಟವಾಗಿದೆ. ರಾಮಗಿರಿ ಎಂದು ಕರೆಯಲ್ಪಡುವ ಈ ಪುರಾತನ ಬೆಟ್ಟವು ಇತಿಹಾಸದ ಉತ್ಸಾಹಿಗಳಿಗೆ, ಚಾರಣಿಗರಿಗೆ ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಜನಪ್ರಿಯ ತಾಣವಾಗಿದೆ. ಐತಿಹಾಸಿಕ ಮಹತ್ವ. ರಾಮದೇವರ ಬೆಟ್ಟವು ಶತಮಾನಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಪೌರಾಣಿಕ ನಾಯಕ ಕೆಂಪೇಗೌಡ ಸೇರಿದಂತೆ ವಿವಿಧ ಆಡಳಿತಗಾರರಿಗೆ ಇದು ಕಾರ್ಯತಂತ್ರದ ರಾಮರು ಹೋಗಿದ್ದಾರೆ. ಪುರಾಣ ಕಾಲನ ಜಟಾಯು ಕಾಲ ಪಟ್ಟಾಭಿಷೇಕ ಬನ್ನಿ ಸುಗ್ರೀವ ಪಟ್ಟಾಭಿಷೇಕ ರಾಮ ಬಾಣ ನೀರು ಮೇಲ್ಗಡೆ ಇದೆಯಾ? ಇಲ್ಲಿ ಒಂದು ಕಾಗೆ ಬರಲಿ ರಾಮ ಸಾಬ ರಾಮನ ಶಾಪದಿಂದ ಒಂದು ಕಾಗೆ ಬರಲಿ. ಶಾಪ ಹಾಕಿದ್ದಾರೆ. ಕಾಕಾಸುರ ಅಂತ ದೊಡ್ಡ ಮತ ಸೀತಾದೇವಿ, ಅದಕ್ಕೆ ಕಣ್ಣು ಕಾಣ, ಅದಕ್ಕೆ ಒಂದು ಕಾಗೆ ಬರಲಿ. ಇದು ಆಂಜನೇಯನ ಕಾಲು ಪಾದ. ಜೈ ಶ್ರೀರಾಮ್. ಈ ಬೆಟ್ಟವು ಹಲವಾರು ಪುರಾತನ ದೇವಾಲಯಗಳು, ಅವಶೇಷಗಳು ಮತ್ತು ಶಾಸನಗಳಿಂದ ಅಲಂಕರಿಸಲ್ಪಟ್ಟಿದೆ. ಅನುಕೂಲ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಇದು ಪ್ರದೇಶದ ಐತಿಹಾಸಿಕ ಗತಕಾಲದ ನೋಟವನ್ನು ನೀಡುತ್ತದೆ. ಸುತ್ತಮುತ್ತಲಿನ ಕಮಾಂಡಿಂಗ್ ನೋಟಕ್ಕಾಗಿ ಈ ಪ್ರದೇಶವು ಕಾರ್ಯತಂತ್ರವನ್ನು ನಿರ್ಣಾಯಕವಾಗಿತ್ತು. ಹೇಳಿ ಸ್ವಾಮಿ. ಇದು ತ್ರೇತಾಯುಗದ ದೇವಸ್ಥಾನ. ರಾಮದೇವರು ವನವಾಸಕ್ಕೆ ಹೋಗಿದ ಮುಂಚೆ 2-3 ವರ್ಷಗಳ ಕಾಲ ಇಲ್ಲಿದ್ದು ರಾಮಲಕ್ಷ್ಮಣ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಶಿವನ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂದರೆ ಬಾಣ ಬಿಟ್ಟು ಕೊಳ ನಿರ್ಮಿಸಿ ಇಲ್ಲಿಂದ ವನವಾಸಕ್ಕೆ ಹೋಗಿದ್ದೆ. ಮೇಲೆ ಧನುಷ್ಕೋಟಿ ತೀರ್ಥ ಅಂತ ಕೊಳ ಇದೆ, ಮತ್ತೆ ರಾಮೇಶ್ವರ ದೇವಸ್ಥಾನ ಇದೆ. ಇಲ್ಲಿಂದ ವನವಾಸಕ್ಕೆ ಹೋಗ್ತಾರೆ. ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಏಕತರ ಪಟ್ಟಾಭಿಷೇಕ ಮಾಡಲ್ಲ. ಈ ವನವಾಸದಲ್ಲಿದ್ರೆ ಅದರಿಂದ ನಿಂತರದೊಂದು ವಿಗ್ರಹ ಮಾಡಿ ಅದನ್ನು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಪಟ್ಟಾಭಿಷೇಕ ಕಟ್ತಾರೆ ಅಯೋಧ್ಯೆಗೆ. ಆ ಪಟ್ಟಾಭಿಷೇಕದ ರಾಮನ ವಿಗ್ರಹನ ಸುಗ್ರೀವ ನಾನು ಕಿಷ್ಕಿಂದೆ ತಮ್ಮ ಪ್ರತಿಷ್ಠೆ ಮಾಡ್ಕೊಳ್ತೇನೆ ಕೊಡಿ ಅಂತ ಹೇಳಿ ಇಸ್ಕೊಂಡ್ಬರ್ತಾನೆ. ಇಲ್ಲಿ ಬಂದಾಗ ದೇವಾಂದೇವತೆಗಳು ಮುರಳಿತ ಸುಗ್ರೀವ್ಗೆ ಕಾಕಾಸುರ ಅಂತ ರಾಕ್ಷಸವನ್ನ ಸಂಹಾರ ಮಾಡ್ಕೊಡು ಅಂತ ಅವ ಕೈಯಲ್ಲಿ ವಿಗ್ರಹನ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುರನ ಸಂಹಾರ ಮಾಡ್ತಾರೆ. ಅದರಿಂದ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೂ ಕಾಗೆಗಳು ಬಂದ ದನಗಳು ಜಾಸ್ತಿ. ವಿಗ್ರಹ ತೆಗೆಯಕ್ಕೆ ಹೋದಾಗ ರಾಮದೇವ ಶಿರವಾಣಿ ಹೇಳುತ್ತೆ, ನನಗೆ ಇದೇ ಕಿಷ್ಕಿಂದೆ, ನಾನು ಇಲ್ಲೇ ನೆಡ್ಕೊಂಡಿದ್ದೀನಿ, ನೀನು ಅನ್ಕೊಂಡ್ರೆ ನಾನು ನಿನ್ನ ಕಾವಲಾಯ್ತು ಅಂತ ಸುಗ್ರೀವನ ಕಾವಲಾಯ್ತದೆ. ನೀವು ಎತ್ ಕಡೆಯಿಂದ ರಾಮನವ್ರ ಕೆಂಪೆ ಅದು ಫಸ್ಟ್ ಆಂಜನೇಯ, ಆಮೇಲೆ ರಾಮನವ್ರ ಎಂಟ್ರಿ ಆಯ್ತು. ಮೈಸೂರಿಂದ ಬಂದರೆ ಕೆಂಗಲಾಂಜನೇಯ, ಬೆಂಗಳೂರಿಂದ ಬಂದರೆ ಬೃದಿತ ಕೋತಿ ಆಂಜನೇಯ ದೇವಸ್ಥಾನ. ಕೋತಿ ಆಂಜನೇಯ, ಕೆಂಗಲಾಂಜನೇಯ ಮತ್ತು ಇದು ಸ್ವಯಂಭೂ ಉದ್ಭವ ಮೂರ್ತಿಗಳು ಅವಷ್ಟೇ ಬಡ್ಡೆ ಮೂಡಿಗಳು. ಇಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಆಂಜನೇಯಗಳು ಗದೆ ಪರ್ವತ ಹೆಕ್ಕಲಿಲ್ಲ, ನಾನು ಇದ್ದೀನಿ ಇಲ್ಲಿ ಅಂತ ಕೈ ಕೊಡ್ತಾರೆ. ಮೇಲೆ ಪಟ್ಟಾಭಿರಾಮ ದೇವಸ್ಥಾನ ಇದೆ. ಸ್ವತಃ ಸುಗ್ರೀವ ಅಯೋಧ್ಯೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿರೋದು, ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತ ಹೆಸರು. ಪ್ರಪ್ರಥಮ ಬಾರಿಗೆ ರಾಮಲಕ್ಷ್ಮಣ ಸೀತೆ ಕುಂತ್ಕೊಂಡು ಶಿವಪೂಜೆ ಮಾಡೋದು ಇಲ್ಲಿ. 2ನೇದು ರಾಮೇಶ್ವರ. ಪ್ರಾರಂಭ ಇಲ್ಲಿ, ಅಂತ್ಯ ಮತ್ತೆ 12 ಗಂಟೆ ಊಟ ಇದೆ. ಸರಿ ಸರ್.